ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನಲ್ಲಿ ಬಿಜಿಎಸ್ ಎಸ್ಜೆಬಿ ಸಂಸ್ಥೆಗಳ ಸಮೂಹದ ವತಿಯಿಂದ ಅದ್ಧೂರಿಯಾಗಿ ಓಣಂ ಹಬ್ಬವನ್ನ ಆಚರಿಸಲಾಯಿತು. ಎಸ್ಜೆಬಿ ಸಭಾಂಗಣದಲ್ಲಿ ನಡೆದ ಥೈತಕ ಓಣಂ ಸೆಲೆಬ್ರೇಷನ್ನಲ್ಲಿ ಕೇರಳದ ಸಂಸ್ಕೃತಿ, ಪರಂಪರೆ ಮತ್ತು ಕಲಾ ವೈಭವ ಅನಾವರಣಗೊಂಡಿತು. ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿ ಕೃಪಾಶೀರ್ವಾದದಿಂದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸಂಭ್ರಮದಿಂದ ಭಾಗವಹಿಸಿದ್ದರು. ವಿಶೇಷ ಅತಿಥಿಗಳಾಗಿ ಸಂತೋಷ್ ಗುರೂಜಿ, ನಟಿ ಲಕ್ಷ್ಮೀ ಗೋಪಾಲಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಬಿಜಿಎಸ್ ಎಸ್ಜೆಬಿಯಲ್ಲಿ ಅದ್ಧೂರಿ ಓಣಂ ಸಂಭ್ರಮ. ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೂಗಳ ಚಿತ್ತಾರ, ಬಣ್ಣ ಬಣ್ಣದ ದೀಪಾಲಂಕಾರ, ಕೇರಳದ ಸಾಂಪ್ರದಾಯಿಕ ಉಡುಗೆ, ಚಂಡೆ ವಾದ್ಯದ ಸದ್ದು, ವಿದ್ಯಾರ್ಥಿಗಳ ನೃತ್ಯ, ಹೀಗೆ ಎಸ್ಜೆಬಿ ಸಭಾಂಗಣವೇ ಕೇರಳದ ಹಬ್ಬದ ವಾತಾವರಣವನ್ನ ಸೃಷ್ಟಿಸಿತು. ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ, ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದ ಓಣಂ ಆಚರಣೆ ವಿದ್ಯಾರ್ಥಿಗಳಲ್ಲಿ ಸಂಭ್ರಮವನ್ನ ಮೂಡಿಸಿತು. ಕೇರಳ ಶೈಲಿಯ ಸೀರೆ ಧರಿಸಿ ವಿದ್ಯಾರ್ಥಿನಿಯರು ಕಂಗೊಳಿಸಿದರೆ, ಪಂಚೆ ಶಲ್ಯ ಧರಿಸಿದ ವಿದ್ಯಾರ್ಥಿಗಳು ಗಮನ ಸೆಳೆದರು. ವರ್ಣರಂಜಿತ ಹೂಗಳಿಂದ ಸಿದ್ಧಪಡಿಸಿದ್ದ ಓಣಂ ಪೂಕ್ಕಳಂ ಎಲ್ಲರ ಗಮನ ಸೆಳೆಯಿತು. ಚಂಡೆ ವಾದ್ಯದೊಂದಿಗೆ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗೆ ಅದ್ಧೂರಿ ಸ್ವಾಗತ ನೀಡಲಾಯಿತು. ಕಥಕ್ಕಲಿ, ಭರತನಾಟ್ಯ, ಮೋಹಿನಿಯಾಟ್ಟಂ, ಕೂಚುಪುಡಿ ಹಾಗೂ ಕಲರಿಪಟ್ಟು ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳ ಮೂಲಕ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪ್ರೇಕ್ಷಕರನ್ನ ರಂಜಿಸಿದರು. ಓಣಂ ಹಬ್ಬದ ವಿಶೇಷತೆಯನ್ನೇ ಸಾರುವ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಕೇರಳದ ಸಾಂಪ್ರದಾಯಿಕ ಸೀರೆಯುಟ್ಟು ಬಿಜಿಎಸ್ ಎಸ್ಜೆಬಿ ವಿದ್ಯಾಸಂಸ್ಥೆಗಳ ಪ್ರಿನ್ಸಿಪಾಲ್ಗಳು ಮತ್ತು ಶಿಕ್ಷಕರು ತುಳಲ್ ನೃತ್ಯ ಪ್ರದರ್ಶಿಸಿದರು. ವಿದ್ಯಾರ್ಥಿಗಳ ಮನಮೋಹಕ ನೃತ್ಯ, ಸಂಗೀತ ಹಾಗೂ ಸಾಂಪ್ರದಾಯಿಕ ಕಲಾ ಪ್ರದರ್ಶನಕ್ಕೆ ಸಭಾಂಗಣವೇ ಚಪ್ಪಾಳೆಯಿಂದ ಮೊಳಗಿತು. ವಿದ್ಯಾರ್ಥಿಗಳ ಜೋಡಿ ಫ್ಯಾಷನ್ ಶೋ ಕೂಡ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ವಿದ್ಯೆ ಕೊಟ್ರೆ ಅವರಿಗೆ ಒಳ್ಳೆ ಫ್ಯೂಚರ್ ಇರುತ್ತೆ. ಆ ದೃಷ್ಟಿ ಇಟ್ಕೊಂಡು ಕಲ್ಚರಲ್ ಆಗ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಎಜುಕೇಷನ್ ಎಲ್ಲ, ಒಂದು ಹುಡುಗ ಕಾಲೇಜಲ್ಲಿ ಓದುವ ಗೋಲ್ಡನ್ ಏಜ್ ಅಂತ ಕರಿತೀವಿ. ಕಾಲೇಜಲ್ಲಿ ಓದುವಾಗ ಮಾತ್ರ ಆ ಏಜನ್ನು, ಗೋಲ್ಡನ್ ಏಜನ್ನು ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಹಬ್ಬದ ಥರ ಅವ್ರು ಮಾಡಿದ್ದಾರೆ, ಅವ್ರು ಎಂಜಾಯ್ ಮಾಡಿದ್ದಾರೆ. ಫ್ಯಾಷನ್ ಶೋ ವಿಜೇತರಿಗೆ ನಗದು ಬಹುಮಾನ. ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ. ಫ್ಯಾಷನ್ ಶೋನಲ್ಲಿ ವಿಜೇತರಿಗೆ ಪ್ರಥಮ ಬಹುಮಾನವಾಗಿ 50,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 25,000 ಹಾಗೂ ತೃತೀಯ ಬಹುಮಾನವಾಗಿ 20,000 ರೂಪಾಯಿ ನಗದುಗಳನ್ನ ನೀಡಿ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರು ನೀಡಿದರು. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಬಹುಮಾನ ವಿತರಿಸಲಾಯಿತು. ಇವತ್ತು ಏನು ನಮ್ಮ ಬಿಜಿಎಸ್ ಹೆಲ್ತ್ ಅಂಡ್ ಎಜುಕೇಷನ್ ಸಿಟಿ ಈ ಓಣಂ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಐ ಆಮ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಫಾರ್ ಆಲ್ ದ ಮೈ ಪ್ರಿನ್ಸಿಪಾಲ್ಸ್, ಸ್ಟೂಡೆಂಟ್ಸ್ ಅಂಡ್ ಫ್ಯಾಕಲ್ಟಿ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂತೋಷ್ ಗುರೂಜಿ, ಬಿಜಿಎಸ್ ಸಂಸ್ಥೆಯಲ್ಲಿ 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೇರಳದಿಂದ ಬಂದು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕೇರಳ ರಾಜ್ಯದ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ಬಿಜಿಎಸ್ನಲ್ಲಿ ನಡೆದ ಓಣಂ ಆಚರಣೆಯಲ್ಲಿ ಭಾಗವಹಿಸಿದಾಗ ಕೇರಳದಲ್ಲೇ ಹಬ್ಬ ಆಚರಿಸುತ್ತಿದ್ದೇವೆ ಎನ್ನುವ ರೀತಿಯ ಅನುಭವವಾಯಿತು ಎಂದರು. ಕೇರಳ ಇಸ್ ದ ಸ್ಟೇಟ್ ಆಫ್ ಕಲ್ಚರ್. ಇವೆರಡೂ ನಾವು ವೇದಿಕೆ ಮೇಲೆ ಬಹಳ ಚೆನ್ನಾಗಿ ಅನಾವರಣಗೊಂಡಿದ್ದನ್ನು ನೋಡಿದ್ದೀವಿ.
ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಮ್ಮ ಕೇರಳದ ಮಕ್ಕಳು ಇವತ್ತು ಕೊಟ್ಟಿದ್ದಾರೆ ಅನ್ನೋದು ಸಂತೋಷ. ನೀವೆಲ್ಲ ಫ್ಯಾಷನ್ ಪೆರಡ್ ಮಾಡಿದ್ರೆ ಎಲ್ಲವೂ ಸಹ ಟ್ರೆಡಿಷನಲ್ ಆಗಿ ಅತ್ಯಂತ ಚಂದವಾಗಿ ಮಕ್ಕಳು ಕಾಣ್ತಾ ಇದ್ರು, ಅದು ಬಹಳ ಸಂತೋಷ. ಅದರೊಳಗೂ ನಮ್ಮ ಪ್ರಕಾಶನಾಥ ಸ್ವಾಮೀಜಿಯವರು ಕೇವಲ ಈ ಮಕ್ಕಳಿಗೆ ಎಜುಕೇಶನ್ ಅಷ್ಟೇ ಕೊಡ್ತಾ ಇಲ್ಲ, ಆ ಮಕ್ಕಳಿಗೆ ಸಂಸ್ಕೃತಿ, ಭಾರತೀಯತೆ ಮತ್ತೆ ಅವು ಸಂತೋಷದಲ್ಲಿ ಇಲ್ಲಿ ದಿನಗಳನ್ನ ಕಳೆಯೋದಕ್ಕೋಸ್ಕರ ಏನ್ ಬೇಕು ಆ ಮಕ್ಕಳ ಜೊತೆ ತಾನೂ ಒಬ್ರು ಮಕ್ಕಳಾಗಿ ಸೇರ್ಕೊಳ್ತಾ ಇರುವಂತದ್ದು ಬಹಳ ಸಂತೋಷದ ವಿಚಾರ. ಕಾರ್ಯಕ್ರಮದಲ್ಲಿ 4,000ಕ್ಕೂ ಹೆಚ್ಚು ಕೇರಳ ಮೂಲದ ವಿದ್ಯಾರ್ಥಿಗಳು ಭಾಗಿ. ಕಾರ್ಯಕ್ರಮಕ್ಕೆ ನೃತ್ಯ, ಸಂಗೀತ, ಫ್ಯಾಷನ್ ಶೋ ಮೆರಗು. ಬಿಜಿಎಸ್ ಎಸ್ಜೆವಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಕೇವಲ ಶಿಕ್ಷಣಕ್ಕೆ ಮಾತ್ರವಲ್ಲ, ವಿದ್ಯಾರ್ಥಿಗಳ ಸಂಸ್ಕೃತಿ ಮತ್ತು ಪರಂಪರೆ ಕೂಡ ಆದ್ಯತೆ ನೀಡಲಾಗುತ್ತಿದೆ. 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ವಿವಿಧ ರಾಜ್ಯಗಳಿಂದ ಬಂದ ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ತಮ್ಮ ಸಂಸ್ಕೃತಿಯನ್ನ ಹಂಚಿಕೊಂಡಿದ್ದಾರೆ. ಕೇರಳ ಮೂಲದ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಗಣನೀಯವಾಗಿದ್ದು, ಸುಮಾರು 40ರಷ್ಟು ಹೆಚ್ಚು ವಿದ್ಯಾರ್ಥಿಗಳು ಕೇರಳದಿಂದ ಬಂದಿದ್ದಾರೆ ಎಂದು ಸಂಸ್ಥೆಯ ಪ್ರಮುಖರು ತಿಳಿಸಿದ್ದಾರೆ. ನನ್ನ ಜನ್ಮಭೂಮಿ ಕರ್ನಾಟಕ, ಆದರೆ ನನ್ನ ಕರ್ಮಭೂಮಿ ಕೇರಳ ಅಂತ ಹೇಳ್ಬೋದು. സ്വാമിജി, താങ്ക് യു ഫോർ ഇൻവൈറ്റിംഗ് മീ. ഞാൻ ഒരു കാര്യം പറയണം. ಸ್ವಾಮೀಜಿ ನಿಮ್ ನೋಡಿದ್ರೆ ನನಗೆ ಸ್ವಾಮೀಜಿ ಅಂತ ನಂಗೆ ಬರಲ್ಲ, ಮನ್ಸಲ್ಲಿ ಒಬ್ರು ಗೆಳೆಯ ನಮ್ಮ ಜೊತೆ ಇದ್ದಾರೆ, ಸದರವಾಗಿದ್ದಾರೆ ಸ್ವಾಮೀಜಿ. ಅಷ್ಟು ಸ್ವಾಮೀಜಿ ಸೋ ಕೂಲ್ and so accessible, and I think that is his strength. ತುಂಬಾ ಸಂತೋಷ ಆಯ್ತು ಸ್ವಾಮೀಜಿ. ಬಿಜಿಎಸ್ ಎಸ್ಜೆವಿ ಸಂಸ್ಥೆಯ ಪ್ರಿನ್ಸಿಪಾಲ್ಗಳು ಮತ್ತು ಶಿಕ್ಷಕರು ಕೂಡ ವಿದ್ಯಾರ್ಥಿಗಳೊಂದಿಗೆ ಹೆಜ್ಜೆ ಹಾಕಿ ಓಣಂ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತುಂಬಿದ್ರು. ಈ ಇಡೀ ಕಾರ್ಯಕ್ರಮದ ಹಿಂದೆ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರ ನೇತೃತ್ವ ಮತ್ತು ಮಾರ್ಗದರ್ಶನ ಪ್ರಮುಖವಾಗಿತ್ತು. ಮೋರ್ ದೆನ್ ಒಂದು 10,000 to 15,000 ಜನ ಹುಡುಗರು ಈ ಕ್ಯಾಂಪಸ್ನಲ್ಲಿ ಇರ್ಬೋದು. ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಅದರೊಳಗೂ ಕೇರಳದವರು ಒಂದು 30 to 40% ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ನೆಕ್ಸ್ಟು ಓಣಂ ಬರ್ತಾ ಇದೆ. ಆ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಏನು ಭಾಳ ವಿಜೃಂಭಣೆಯಿಂದ ಅಂತ ಹೇಳಬೇಕು, ಇವತ್ತು ಪೂಜ್ಯ ನಮ್ಮ ಶಬರಿಮಲೆಯ ಗುರುಗಳಾದಂತಹ ನಮ್ಮ ಗುರುಗಳು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಜಡ್ಜ್ಮೆಂಟ್ ಮಾಡಿದ್ರು. ತುಂಬ ಸಂತೋಷ ಆಯಿತು ನನಗೆ. ನಮ್ಮಲ್ಲಿ ಅವರು ಒಬ್ಬರಾಗಿ ಇವತ್ತು ಈ ಸಂಸ್ಥೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ಈ ಸಂಸ್ಥೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ನೋಡದೆ ಇವಾಗ ವಸುದೇವ ಕುಟುಂಬಕಂ ಅಂತ ಹೇಳ್ಬೋದು. ಜಾತಿ ಮತದ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಹಬ್ಬ ಆಚರಿಸುವ ಸಂದೇಶವನ್ನ ಓಣಂ ಮೂಲಕ ಸಾರಲಾಯಿತು. ವಿವಿಧ ರಾಜ್ಯಗಳಿಂದ ಬಂದ ವಿದ್ಯಾರ್ಥಿಗಳು ಒಂದೇ ಕುಟುಂಬದಂತೆ ಸೇರಿ ಹಬ್ಬ ಆಚರಿಸಿದ್ರು. ಸಂಸ್ಥೆಯ ವಸುದೈವ ಕುಟುಂಬಕಂ ಕಲ್ಪನೆಗೆ ಸಾಕ್ಷಿಯಾಯಿತು. ಮೋಹನ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಒಟ್ಟಿನಲ್ಲಿ ಓಣಂ ಎನ್ನುವುದು ಕೇವಲ ಒಂದು ಹಬ್ಬವಲ್ಲ, ಅದು ಒಗ್ಗಟ್ಟು, ಸಂಸ್ಕೃತಿ ಮತ್ತು ಸಹಬಾಳ್ವೆಯ ಪ್ರತೀಕ ಎನ್ನುವುದನ್ನ ಬಿಜಿಎಸ್ ಎಸ್ಜಿಪಿ ಸಂಸ್ಥೆಗಳ ಅದ್ಧೂರಿ ಆಚರಣೆ ಸಾರಿತು. ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆದ ಈ ಸಂಭ್ರಮದಲ್ಲಿ ಕೇರಳದ ಸಂಸ್ಕೃತಿ ಬೆಂಗಳೂರಿನಲ್ಲಿ ಅನಾವರಣಗೊಂಡಿತು. ವಿದ್ಯಾರ್ಥಿಗಳ ನೃತ್ಯ, ಸಂಗೀತ, ಸಾಂಪ್ರದಾಯಿಕ ವೇಷಭೂಷಣ ಹಾಗೂ ಫ್ಯಾಷನ್ ಶೋ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು.